Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಎಲ್ಲರಿಗೂ. ಕೃಷ್ಣನ ವಾಣಿ ಏನಿದೆ ನೋಡೋಣ. ವಾಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ರಾಮ ಕೃಷ್ಣ ಹರೇ ಹರೇ, ಕೃಷ್ಣ ರಾಮ ಹರೇ ಹರೇ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವಿದ್ಯಾರ್ಥಿಗಳು ಹೆಚ್ಚು ಓದಿನ ಕಡೆ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಸೋಲ್ಮೇಟ್ ಎನರ್ಜಿ ಟ್ರಿಗರ್ ಮಾಡ್ತಾ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಡೆಫಿನೆಟ್ಲಿ ಭಗವಂತ ಎಲ್ಲವನ್ನು ಕೂಡ ನೋಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ಚೈಲ್ಡ್ಹುಡ್ ಮೆಮೊರಿಲಿ ಕಳ್ದೋಗ್ಬಿಟ್ಟಿದ್ದೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನ ರೀಕಾಲ್ ಮಾಡ್ಕೊಳ್ತಾ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಅದರಿಂದ ಹೊರಗೆ ಬನ್ನಿ, ಮೆಚೂರ್ ಆಗಿ ಬಿಹೇವ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ರಿಯೂನಿಯನ್ ಆಗುವಂಥದ್ದು, ಹಳೆ ಸ್ಥಳಗಳಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸಮಥಿಂಗ್ ಏನೋ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಐ ಥಿಂಕ್ ಎಕ್ಸ್ ಅಥವಾ ನ್ಯೂ ಪರ್ಸನ್ ಬರುವಂಥದ್ದು, ಅಥವಾ ನೀವು ಫ್ಯೂಚರ್ನ ನಿಮ್ಮ ಅಂದ್ರೆ ನಿಮ್ಮ ಡ್ರೀಮ್ ಅಲ್ಲೋ ಅಥವಾ ಸುಮ್ನೆ ಹಾಗೆ ಕೂತಿದ್ದಾಗ ಡೇ ಡ್ರೀಮಿಂಗ್ ಅಂತೀವಲ್ಲ, ಆ ರೀತಿಲೋ ನೀವು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಬೇಸರದ ದಿನಗಳು ಕಳೆದು ಮತ್ತೊಂದು ಜವಾಬ್ದಾರಿಯುತ ದಿನಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ರೀತಿಲಿ ನಿಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಓದಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆಯಿಂದ ಇದ್ರಷ್ಟೇ ನಿಮ್ಗೆ ಹೆಚ್ಚಿನ ಒಂದು ಲಾಭ ಆಗುವಂಥದ್ದು, ಇಲ್ಲ ಅಂದ್ರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಅತಿ ಹೆಚ್ಚು ಮಳೆ ಬರುವಂತ ಸಾಧ್ಯತೆ ಇದೆ. ನದಿಗಳೆಲ್ಲ ತುಂಬಿ ಉಕ್ಕಿ ಹರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಈಗೇನ್ ಸ್ಟ್ರೈಕ್ ಮಾಡ್ತಿದ್ದಾರೆ ನೀರಿಗೋಸ್ಕರ, ಮುಂದಿನ ದಿನಗಳಲ್ಲಿ ನೀರ್ ಬೇಡ, ನಿಮ್ ನೀರ್ ನೀವೇ ಇಟ್ಕೊಳ್ಳಿ ಅಂತ ಹೇಳೋ ಅಷ್ಟು ಮಳೆ ನೀರು ತುಂಬಿ ಹರಿಯುತ್ತೆ ಎಲ್ಲಾ ಕಡೆನೂ ಅನ್ನೋ ಅಷ್ಟು ಆಗ್ಬಿಡುತ್ತೆ. ಸೊ ಹಾಗಾಗಿ ಮಳೆಯ ಬಗ್ಗೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇನ್ನ ಮೌನವಾಗಿ ಇರ್ಬೇಕಾಗಿರೋ ಅಂತ ಅಗತ್ಯ ಇಲ್ಲ. ಸೊ ಮಾತಾಡಿ ಅನ್ನುವಂಥದ್ದು ಇದೆ. ಕೆಲವು ಕಡೆ ನೀವು ಮಾತಾಡ್ಬೇಕು, ನೀವು ಮಾತಾಡೋದ್ರಷ್ಟೇನೆ ಇಲ್ಲಿ ಒಂದಷ್ಟು ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗೋದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಾಗ್ದೇವಿಯ ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ಕಟ್ಟಾಕುವಂತ ಪ್ರಯತ್ನನ ಮಾಡಬಹುದು. ಸೊ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ವಿದ್ಯಾರ್ಥಿಗಳು ಓದಿಗಾಗಿ ಬೇರೆ ದೇಶಕ್ಕೆ ಹೋಗೋದಿದ್ರೆ ಹೋಗೋದು ಬೇಡ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಮತ್ತೊಮ್ಮೆ ವೀಣಾನಾದ ಎಲ್ಲ ಕಡೆ ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದುಡ್ಡು, ನಿಮ್ಮ ವಿದ್ಯೆ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಯಾವಾಗ್ಲೂ ತಾಳ್ಮೆಯಿಂದ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಂಡಿರ್ಬೇಡಿ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕುಂಡಲಿನಿ ಶಕ್ತಿನ ಅವೇಕನಿಂಗ್ ಮಾಡ್ಕೊಳ್ಳಿ, ನಿಮ್ಮ ಬಾಡಿ ಇನ್ನೊಂದೇನ್ ಎನರ್ಜಿನ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸದು ಏನೋ ಕರ್ಣಕುಂಡಲ ಸಮಥಿಂಗ್ ಏನೋ ನೀರು ಉಗ್ಗೆ ಆಗಿ ಕುದಿತಾ ಇರುತ್ತಲ್ಲ, ಅಲ್ಲಿ ಮತ್ತೊಮ್ಮೆ ಶಿವ ಪಾರ್ವತಿಯರ ಸಾನ್ನಿಧ್ಯ ನೋಡ್ಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನ ಹೆಚ್ಚು ಫ್ಲೋಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಉತ್ತರ ಭಾರತದಲ್ಲಿ ಅನೇಕ ಕಡೆ ಇನ್ನ ಹೆಚ್ಚಿನ ಒಂದಷ್ಟು ವಾಯುಭಾರ ಕುಸಿತದಿಂದ ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ಸ್ಟಿಲ್ ಅಲೈವ್ ಅನ್ನುವಂತ ರೀತಿಲಿ ಯಾರೋ ಒಂದಷ್ಟು ನಿಮ್ಮ ಬದುಕಿನ ಬಗ್ಗೆ ಯಾರೋ ಪ್ರಯತ್ನನ ಪಡ್ತಿದ್ದಾರೆ, ನಿಮ್ಮನ್ನ ಇಲ್ಲ ಅನ್ಸುವಂಥದ್ದು ಇದೆ. ಬಟ್ ಏನೇ ಆದ್ರೂನು
ನಿಮ್ಗೇನು ಆಗೋದಿಲ್ಲ, ನೀವು ದೀರ್ಘಾಯುಷ್ಯವಂತರಾಗಿ ಇರ್ತೀರಾ, ಜೊತೆಗೆ ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಸೊ ಬೆಟರಲ್ಲೇ ಬೆಟರ್ ಆಫ್ ಅನ್ನೋದ್ಕಿಂತ ನಿಮ್ಮನ್ನ ಸಾಕಷ್ಟು ಜನ್ಮಗಳ ಹಿಂದೆನೆ ನೀವು ಬೇಕು ಅಂತ ಆಸೆ ಪಟ್ಟಿ ಅವರು ನಿಮ್ಗೆ ಈ ಜನ್ಮದಲ್ಲಿ ಇನ್ನ ಸಿಕ್ಕಿಲ್ಲ. ಸೊ ಹಾಗಾಗಿ ಅವ್ರು ಸಿಗ್ತಾರೆ, ಅವ್ರ ಜೊತೆ ಕೂಡ ನಿಮ್ಮ ಲೈಫು, ನಿಮ್ಮ ಕಾರ್ಮಿಕ್ ಬಾಂಡಿಂಗ್ ಏನಿದೆ ಅದು ಎಂಡ್ ಆಗ್ಬೇಕು. ಆಮೇಲೆ ಬೇಕಾದ್ರೆ ಯೋಚನೆ ಮಾಡಿವ್ರಂತೆ ಈ ಲೈಫ್ನ ಎಂಡ್ ಯಾವಾಗ ಮಾಡ್ಕೊಳ್ಬೇಕು ಅಂತ. ಸೊ ಈಗ ಸದ್ಯಕ್ಕೆ ಯಾವುದೇ ಯೋಚನೆನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ದುರಭ್ಯಾಸಗಳು ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಹೇಗಿದೆ ಅಂದ್ರೆ ದೈವ ಬಲನೂ ಸಮವಾಗಿ ಇದೆ, ಜೊತೆಗೆ ರಾಕ್ಷಸ ಬಲನೂ ಸಮವಾಗಿ ಇದೆ. ದೇವ ರಾಕ್ಷಸರು ಅನ್ನುವಂಥ ರೀತಿಲಿ ಅಮೃತಕ್ಕೋಸ್ಕರ ನೀವು ಒಂದು ಅಮೃತದ ರೀತಿಲಿ ಇದ್ದೀರಾ, ಅಥವಾ ನಿಮ್ಮ ಭಕ್ತಿ ಅಥವಾ ನಿಮ್ಮ ಶಕ್ತಿ ಅಥವಾ ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ವಿದ್ಯೆ ಏನೋ ಒಂದು ಅಮೃತ ಸಮಾನವಾದಂತ ಒಂದು ಎನರ್ಜಿ ನಿಮ್ಮಲ್ಲಿ ಇದೆ. ವಾಟ್ ಎವರ್ ಅದು ಮನಿ ಆಗಿರ್ಬಹುದು, ವಿದ್ಯೆ ಆಗಿರ್ಬಹುದು, ಸೌಂದರ್ಯ ಆಗಿರ್ಬಹುದು, ನಿಮ್ಮ ಭಕ್ತಿ ನಿಮ್ಗೆ ಹೆಚ್ಚಿನ ಶಕ್ತಿನ ಕೊಡ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ನಿಮ್ಮ ಪೂರ್ವಾರ್ಜಿತ ಕರ್ಮಗಳು ಒಂದಷ್ಟು ಬೆಂಬಿಡದೆ ನಿಮ್ಮನ್ನ ಪಡ್ಕೊಳ್ಬೇಕು ಅಥವಾ ನಿಮ್ಮ ಸೌಂದರ್ಯನ ನಿಮ್ಮಿಂದ ಕಿತ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ಅಂತ ಕರೆಯೋದ್ಕಿಂತ ಪಾಸ್ಟ್ ಲೈಫ್ ಕರ್ಮಗಳು, ಪಾಸ್ಟ್ ಲೈಫ್ ಎಷ್ಟೋ ಜನ್ಮಗಳಿಂದ ನಿಮ್ಮನ್ನ ಪಡಿಬೇಕು ಅಂತ ಆಸೆಯಾಗಿ ಇಟ್ಕೊಂಡಿದ್ದಂಥವ್ರು ಈ ಜನ್ಮದಲ್ಲಿ ನೆಗೆಟಿವಿಟಿ ಆಗಿ ಇರಬಹುದು ಅಥವಾ ರಿಯಲ್ ಸಂಬಂಧಿಕರಾಗಿ ನಿಮ್ಮ ಜೀವನದಲ್ಲಿ ಬಂದು ತೊಂದರೆನ ಕೊಡ್ತಾ ಇರಬಹುದು. ಬಟ್ ಅವ್ರನ್ನೆಲ್ಲ ಹತ್ರಕ್ಕೆ ಬರ್ದಿರೋ ಹಾಗೆ ಒಂಚೂರು ಎಚ್ಚರಿಕೆನ ವಹಿಸಿದ್ರೆ ಹೆಚ್ಚಿನ ಅಪಾಯದಿಂದ ಮುಕ್ತರಾಗ್ತೀರಾ ಅನ್ನುವಂಥದ್ದು ಇದೆ. ನಿಮಗ್ ಗೊತ್ತಿದೆ ಯಾರನ್ನ ಎಲ್ಲಿ ಇಡ್ಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಕಾಮುಕರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲವನ್ನು ಸಮಾನ ದೃಷ್ಟಿಕೋನದಿಂದ ನೋಡ್ಬೇಕು, ಇದು ಸರಿ. ಆದರೆ ಕೆಲವು ರೀತಿಲಿ ಎಲ್ಲವೂ ಕೂಡ ಭಗವಂತನ ದೃಷ್ಟಿಲಿ ಒಂದೇ ಅನ್ನುವಂಥದ್ದು ಭಗವದ್ಗೀತೆಯ ಸಾರ ಏನಿದೆ ಅದನ್ನ ಕೆಲವು ಕಡೆ ತಪ್ಪಾಗಿ ಕೆಲವರು ಅರ್ಥ ಮಾಡ್ಕೊಂಡಿರ್ಬಹುದು. ಸೊ ಎಲ್ಲರಿಗೂ ನಾವು ಸರಿ ತಪ್ಪುಗಳನ್ನ ಹೇಳ್ತಾ ಇರೋದಕ್ಕಾಗೋದಿಲ್ಲ. ಹಾಗಾಗಿ ಕೆಲವು ಸತಿ ಕರ್ಮನೇ ಅವರಿಗೆ ಸರಿಯಾದ ರೀತಿಲಿ ಉತ್ತರನ ಕೊಡುತ್ತೆ. ಹಾಗಾಗಿ ನೀವು ತಲೆ ಕೆಡ್ಸ್ಕೊಳ್ಬೇಡಿ, ನೀವು ಭಗವಂತನ ಪಾದಕ್ಕೆ ಶರಣಾಗಿ ಭಗವಂತ ಏನ್ ಹೇಳ್ತಾನೋ ಅದನ್ನ ಮಾತ್ರ ಕೇಳಿ ಅನ್ನುವಂಥದ್ದು ಇದೆ. ಜಾಣನಿಗೆ ಮಾತಿನ ಪೆಟ್ಟು, ಸೊ ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನುವಂಥ ರೀತಿಯಲ್ಲಿ ಸೊ ಏನು ಯಾವ ರೀತಿಲಿ ಬುದ್ಧಿ ಕಲಿಸ್ಬೇಕು ಇದು ಭಗವಂತನಿಗೆ ಗೊತ್ತಿರುತ್ತೆ. ಸಾಕಷ್ಟು ಸಂಧಾನಗಳು ಆದ್ಮೇಲೆ, ಸಾಕಷ್ಟು ಸಮಾಧಾನದ ಮಾತುಗಳು ಆದ್ಮೇಲೆ, ಅಥವಾ 108 ಸತಿ ಕ್ಷಮಿಸಿದ ಮೇಲೂ ಕೂಡ ಅವರು ಬುದ್ಧಿ ಕಲೀಲಿಲ್ಲ ಅಂದಾಗ ತನ್ನ ಸುದರ್ಶನ ಚಕ್ರನ ಬೀಸಿ ಯಾರಿಗೆ ಬುದ್ಧಿ ಕಲಿಸ್ಬೇಕು, ಯಾವ ರೀತಿ ಕಲಿಸ್ಬೇಕು, ಅಥವಾ ಯುದ್ಧದ ಮುಖೇನನೇ ಅವರು ಬುದ್ಧಿ ಕಲಿಸಿ ತಮ್ಮ ಸರ್ವನಾಶನ ಅವರೇ ಬಯಸ್ತಾರೆ ಅನ್ನೋದಾದ್ರೆ ಸೊ ಅಂಥವ್ರ ಬಗ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಎಸ್, ಯು ಗಾಟ್ ಇಟ್ ರೈಟ್. ಸೊ ಆ ರೀತಿಲೇನೆ ಅದು ಇರುತ್ತೆ. ಸೊ ಹಾಗಾಗಿ ಭಗವಂತ ಹೇಳೋ ಅಷ್ಟೇ ಹೇಳ್ತಾನೆ, ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು ಅಂತ ಸುಮ್ನಾಗ್ತಾನೆ. ನೀವು ಹೆಚ್ಚು ಚಿಂತೆ ಮಾಡಬೇಡಿ, ನನ್ನವರು ಅನ್ನುವಂಥ ಭ್ರಮೆಗೆ ನೀವು ಬೀಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ನನ್ನವರು ಅನ್ನುವಂಥ ಭ್ರಮೆಗೆ ಬೀಳ್ದಿರ ಸತ್ಯಾಸತ್ಯತೆಗಳನ್ನ ಸರಿಯಾಗಿ ತಿಳ್ಕೊಂಡು ಈಕ್ವಲ್ ದೃಷ್ಟಿಕೋನನ ಇಟ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಯುದ್ಧದ ಭೀತಿ ಖಂಡಿತವಾಗ್ಲೂ ಇದೆ, ಜಯ ನಮ್ಮದೇ ಅನ್ನುವಂಥ ಡಿಕ್ಲೇರ್ ಕೂಡ ಇಲ್ಲಿ ಇದೆ. ಸೊ ಹಾಗಾಗಿ ತಾಳ್ಮೆಯಿಂದ ಇರಿ, ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಲಕ್ಷ್ಮೀ ನಾರಾಯಣರ ಕೃಪಾಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾರು ಅಂತ, ಸಾಕ್ಷಾತ್ ಲಕ್ಷ್ಮೀ ನಾರಾಯಣರ ದರ್ಶನ ಮಾಡ್ತೀರಾ ನೀವು. ಸೊ ನಿಮ್ಮ ಪುಣ್ಯಕ್ಕೆ ಕೊನೆನೇ ಇಲ್ಲ ಅನ್ನುವಷ್ಟು ಪುಣ್ಯ ಮಾಡಿದೀರಾ ಅನ್ಸುತ್ತೆ. ಖಂಡಿತವಾಗ್ಲೂ ಶೇಷಶಯನ ಆಗಿರುವಂತ ಆ ಲಕ್ಷ್ಮೀನಾರಾಯಣರ ದರ್ಶನ ಮಾಡ್ತೀರಾ, ಒಳ್ಳೇದಾಗ್ಲಿ. ನನ್ನ ಸೌಭಾಗ್ಯ ನಿಮ್ಮೆಲ್ರಿಗೂ ರೀಡಿಂಗ್ ಮಾಡೋ ಅಂಥದ್ದು. ಸೊ ಯಾವ ಜನ್ಮದ ಅದೃಷ್ಟನೋ ಗೊತ್ತಿಲ್ಲ. ಸೊ ಒಳ್ಳೆ ಹುಡುಗ ಸಿಗ್ತಾನೆ, ತುಂಬಾ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ, ಜವಾಬ್ದಾರಿ ಇರುವಂತ, ಫ್ಯಾಮಿಲಿ ಪರ್ಸನ್ ಆಗಿರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ. ಸೊ ಡ್ಯಾಮ್ ಶೋರ್ ಅವರು ನಿಮ್ಮೊಬ್ಬರನ್ನೇ ಇಷ್ಟಪಡ್ತಾರೆ, ಇನ್ಯಾರನ್ನೂ ಇಷ್ಟಪಡೋದಿಲ್ಲ, ಆ ರೀತಿಲಿ ಇದೆ. ಸೊ ಒಳ್ಳೆ ಒಂದು ಸೂಪರ್ ಸೋಲ್ ಇದ್ದೀರಾ ನೀವು, ಅಂತ ಸೋಲ್ ಪರ್ಸನ್ ನಿಮ್ ಜೀವನಕ್ಕೆ ಬರ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಬ್ರದ್ದು ಮಸ್ಕ್ಯುಲಿನ್ ಎನರ್ಜಿನೇ ಆಕ್ಟಿವೇಟ್ ಅಲ್ಲಿ ಇದೆ,
ಫೆಮಿನೈನ್ ಎನರ್ಜಿ ಆಕ್ಟಿವೇಟ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಫೆಮಿನೈನ್ ಎನರ್ಜಿನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅನದರ್ ವರ್ಷನ್ ಆಫ್ ಯುವರ್ ಸೆಲ್ಫ್ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶನ ಆಶೀರ್ವಾದದಿಂದ ನಿಮ್ಗೆ ಒಂದು ಮುದ್ದಾದ ಹೆಣ್ಮಗಳು ಆಗುವಂಥದ್ದು, ಒಂದು ಮುದ್ದಾದ ಗಂಡ್ಮಗು ಆಗುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ದುಷ್ಟ ಆತ್ಮಗಳನ್ನ ನಿಗ್ರಹ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ನೀವು ಭಗವಂತನಿಗೆ ಇಡ್ತಿರುವಂತಹ ನೈವೇದ್ಯ ಸೇವನೆ ಆಗ್ತಾ ಇಲ್ಲ, ಆಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಮಂತ್ರ ಜಪನ ಮಾಡಿ ಶತ್ರುಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಅಗತ್ಯ ಇರೋರಿಗೆ ಸೇವೆ ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಈ ಸಹಾಯ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೆಣ್ಣು ಮಕ್ಕಳ ರಕ್ಷಣೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಈ ಕಾರ್ಡು ಎಲ್ಲಾ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಬಂದ್ರಲ್ಲ ಕೃಷ್ಣ ಅದಿದೆ. ಜೊತೆಗೆ ಕುಚೇಲನಿಗೆ ಸಹಾಯ ಮಾಡುವಂತ ರೀತಿಲಿ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ಕಣ್ಣಿಗೆ ಬೀಳ್ತಾರೆ, ಕಷ್ಟದಲ್ಲಿ ಇರೋ ಅಂಥವ್ರಿಗೂ ಕೂಡ ನೀವು ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಸಹಾಯ ನಿಮ್ಗೆ ಯಾವತ್ತು ಲಾಸ್ ಮಾಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಭಗವಂತನಿಗೆ ಎಲ್ಲವೂ ಗೊತ್ತಿದೆ, ಯಾರನ್ನ ಎಲ್ಲಿ ಹೇಗೆ ರಕ್ಷಣೆ ಮಾಡ್ಬೇಕು ಅಂತ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜಗನ್ಮಾತೆಯ ಆಶೀರ್ವಾದನ ಪಡ್ಕೊಳ್ಳಿ. ದೇವಿ ಎಲ್ಲೋ ಹೊರಡುವಂತ ಸಾಧ್ಯತೆ ಇದೆ. ಸೊ ದೇವಿ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಣ್ಣು ಮಕ್ಕಳ ಬಗ್ಗೆ ಸಾಕಷ್ಟು ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ರೀತಿಲಿ ಅವ್ರ ಮೇಲೆ ದೌರ್ಜನ್ಯಗಳು ಮಾಡೋರ್ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೈನ್ಯದಲ್ಲಿ ಒಂದಷ್ಟು ಬೆಂಕಿಯ ಅವಘಡಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ರೇರ್ ಫ್ರೆಂಡ್ಶಿಪ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಎಸ್, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾ, ಸೊ ಬೆಸ್ಟ್ ಆಫ್ ಯೋಗಿಸ್, ಭಕ್ತಿ ಯೋಗದಲ್ಲಿ ಇರಿ. ಭಕ್ತಿ ಯೋಗದಿಂದ ನಿಮ್ಗೆ ಎಲ್ಲಾ ರೀತಿಯ ಮುಕ್ತಿ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್. The Sri Vagdevi Tarot channel is so glad to see you again. Thank you for watching our tarot card readings today.